ಅದು ಪ್ರೊಟೆಕ್ಟ್ ಮಾಡಕ್ಕಲ್ಲ. ಅಲ್ಲ ನೀವು ವಿಡಿಯೋ ನೋಡ್ಬಿಟ್ಟು ಹೇಳಿ, ಅದು ಪ್ರೊಟೆಕ್ಟ್ ಮಾಡೋದಕ್ಕಲ್ಲ. ಮೇಡಮ್, ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಇದೇ ತರ ಕಾಡ್ ಕೋಣಗಳೇನಾದ್ರು ಏನು ನ್ಯಾಷನಲ್ ಜಿಯೋಗ್ರಫಿಲ್ ಜಗಳ ಆಡ್ತಿದ್ರು, ಏನ್ ಫೋರ್ಸ್ ಆಗಿ ಜಗಳ ಆಡ್ತಾ ಇದಾವೆ ಅಂತಾರೆ. ಅದೇ 2 ಮೊಲಗಳು ಕಿತ್ತಾಡ್ತಿದ್ರೆ ಏನ್ ಕ್ಯೂಟಾಗಿ ಕಿತ್ತಾಡ್ತಾ ಇದಾವೆ, ಇಷ್ಟೇ ಡಿಫ್ರೆನ್ಸ್ ಮೇಡಮ್. ಸೊ ನಾನು ರಜತ್ತು ಆಡ್ಬೇಕಾದ್ರೂ ಆಟ ಹಂಗೆ ಇರ್ತಾ ಇತ್ತು, ನಾನು ಮಂಜಣ್ಣ ಆಡ್ಬೇಕಾದ್ರೆ ಆಟ ಹಂಗೆ ಇರ್ತಾ ಇತ್ತು. ಅದ್ರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರ್ಲಿಲ್ಲ. ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ ಮೇಲೆ ತಗೊಂಡೋಗಿ ಕೂಗ್ತಾ ಇದ್ದೇನೆ, ನೆಲದ ಮೇಲೆ ಹಂಗ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರ್ಲಿಲ್ಲ. ಸೊ ಇಲ್ಲಿ ಭವ್ಯದು ಇವ್ರದ್ದು ಏನಾಯ್ತು ಅಂತಂದ್ರೆ ಅದು ಸಿಂಪಲ್ ಆಗಿ ಕಾಣಿಸ್ತು. ಸೊ ನಂದು ಮಂಜಣ್ಣಂದು ಏನಂತಂದ್ರೆ ಆಟದ ಇಂಟೆನ್ಷನ್ ಆಯ್ತು. ಇಂಟೆನ್ಷನ್ ಇಸ್ ಬೇರೆ. ನನ್ನ ಅಲ್ಲಿ ಪೋಸ್ಟರ್ ತಡಿಬೇಕು ಅನ್ನೋದಿತ್ತು, ಅವ್ರನ್ನ ಎತ್ತಿ ಬೆನ್ ಮುರಿದಾಕ್ಬೇಕು ಅನ್ನೋದು ನನಗಿರ್ಲಿಲ್ಲ. ಇಲ್ಲ ರಜತ್ ನನ್ನನ್ನ ಏನಾರ ಇಂಟೆನ್ಷನ್ ಆಗಿ ಹರ್ಟ್ ಮಾಡ್ಬೇಕು ಅಂದ್ರೆ ಬೇರೆ ತರನೇ ಹರ್ಟ್ ಮಾಡಿರೋರು. ಅಂಡ್ ಇಬ್ರು ಆಡ್ತಾ ಇದ್ದಿದ್ ರೀತಿನೂ ಹಂಗೆ ಇತ್ತು. ನಾವು ಗೇಮಿಗೆ ಏನ್ ಹಾಕ್ಬೇಕಾಗಿತ್ತು ಆ ಎಫರ್ಟ್ ಆಗ್ತಿದ್ದು, ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ದಿದ್ದು ಗೇಮ್. ಇಟ್ ಇಸ್ ನಾಟ್ ಇಂಟೆನ್ಷನಲ್. ಗೌತಮಿ ಅಥವಾ ಮೋಕ್ಷಿತ ಮಸಾಜ್ ಮಾಡ್ತಾ ಇರ್ತಾರೆ, ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಐಶ್ವರ್ಯ ನಿಂತ್ಕೊಂಡಿರ್ತಾರೆ. ಆ ಸ್ಕ್ರಿಪ್ಟೆಡ್ ವಿಚಾರ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ತಾರೆ. ನಿಮ್ಗೆ ಮಸಾಜ್ ಮಾಡುವಂತವ್ರು ನೋಡಿ ಭವ್ಯ ಫುಲ್ ಸಿಟ್ಟಾಗ್ತಾರೆ. ಅಂದ್ರೆ ಅದೊಂಥರ ಭವ್ಯ ನಿಮ್ಗೆ ತುಂಬಾ ಲವ್ ಇದೆ ಅನ್ನುವಂಥದ್ದಾಗ ತುಂಬಾ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸ್ಕ್ರಿಪ್ಟೆಡ್ ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಅದರಲ್ಲಿ. ಅದು ಮಾಡಿದ್ದು ಶೋಗೆ ಸರ್, ಟಾಸ್ಕ್ ಅದು ಸರ್. ನೀವೇ ಹೇಳಿದಂಗೆ ಕರೆಕ್ಟ್ ಆಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್, ಅದನ್ನೇ ಹೇಳಿದ ಸರ್. ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೆ ಮಾಡೋದೇ ಸರ್ ರಿಯಾಲಿಟಿ ಶೋ. ಇವಾಗ ಹೌದು ಭವ್ಯ ಬೆನ್ನುಸ್ತಾ ಇದ್ಲು, ಬಂದು ಇವನು ಬಂದು ಸ್ವಿಮ್ಮಿಂಗ್ ಪೂಲ್, ನಿಮ್ಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ. ಹೌದು ಅದು ಸ್ಕ್ರಿಪ್ಟೆಡೇ. ನಾವು ಸರ್ ನಮ್ಗೆ ಅದೇನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ, ಹೌದು ಅದು ಸ್ಕ್ರಿಪ್ಟೆಡೇ. ಅದ್ ನಿಮ್ಗೆ ಗೊತ್ತಾಗೋಯ್ತಲ್ಲ, ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದ್ರೆ. ರಿಯಾಲಿಟಿ ಶೋ ಆತರ ನಡೆಯಲ್ಲ. ಹನುಮಂತು ಇಲ್ಲಿ ವಿನ್ನರ್ ಆಗಿರಿ, ಎಲ್ಲಿ ಟ್ರೋಫಿನ ತಂದಿಲ್ಲಲ್ಲ? ಆಯ್ತು, ಎಲ್ಲಿ ಇಟ್ಟಿರಿ? ತೊಡೆ ಮೇಲೆ. ಓಕೆ ಹನುಮಂತು ಅವ್ರೆ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದ್ರೂ ಸಾಲ ಮಾಡಿದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದೀರಾ? ತೀರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ? ಸಾಲಾಗಿಲ್ಲ ಏನ್ ಮಾಡಿಲ್ಬೇವ ಯಾರಂದ್ರ ನಿನಗ? ಹಂಗ ಕೇಳಿಂದ ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದ್ 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ ಮತ್ತೇನಿಲ್ಲ. ಹನುಮಂತ ಅವ್ರೆ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗ ನಾವು ಹೇಳಕ್ ಆಗಲ್ಲ. ಸರ್ ಕೊಡಂದ್ರು ಕೊಡ್ತಿದ್ದಿಲ್ಲ. ಆಟ ಆಡ್ಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತಿ ಮಾಡ್ಬೇಕು, ಊಟ ಮಾಡ್ಬೇಕು, ಹಂಗಿತ್ರಿ.